ಮಹಾಕುಂಭಮೇಳದಲ್ಲಿ ಸಾವನ್ನಪ್ಪಿದಂತಹ ರಾಜ್ಯದ 4 ಮೃತದೇಹ ಆಗಮಿಸಿದೆ. ಕುಂಭಮೇಳ ಕಾಲ್ತುಳಿತದಲ್ಲಿ ಮೃತಪಟ್ಟ 4 ಪೈಕಿ 2 ಮೃತದೇಹ ಆಗಮಿಸಿದೆ. ಬೆಳಗಾವಿಯ ಏರ್ಪೋರ್ಟ್ಗೆ ಅರುಣ್ ಹಾಗೂ ಮಹಾದೇವಿ ಅವರ ಮೃತದೇಹವನ್ನ ತರಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಬಿಮ್ಸ್ಗೆ ರವಾನಿಸಲಾಗಿದೆ. ಬೆಳಗಾವಿಗೆ ಆಗಮಿಸಿದ 2 ಮೃತದೇಹ. ಕುಂಭಮೇಳ ಕಾಲ್ತುಳಿತದಲ್ಲಿ ಮೃತಪಟ್ಟ 2 ಮೃತದೇಹವನ್ನ ಬೆಳಗಾವಿಗೆ ತರಲಾಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆಗಾಗಿ ಬಿಮ್ಸ್ಗೆ ರವಾನಿಸಲಾಗಿದೆ. ಪ್ರಯಾಗರಾಜ್ ಕಾಲ್ತುಳಿತದಲ್ಲಿ ರಾಜ್ಯದ 4 ಮೃತಪಟ್ಟಿದ್ರು. ಸದ್ಯ ಬೆಳಗಾವಿಗೆ 2 ಮೃತದೇಹವನ್ನ ತರಲಾಗಿದೆ. 4 ಪೈಕಿ 2 ಮೃತದೇಹ ಬೆಳಗಾವಿಗೆ ಆಗಮಿಸಿದೆ. ಈಗ ಬಿಮ್ಸ್ ಆಸ್ಪತ್ರೆಗೆ ಈ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಪ್ರಯಾಗರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ ರಾಜ್ಯದ 4 ಮೃತಪಟ್ಟಿದ್ರು. ಈ ಪೈಕಿ 2 ಮೃತದೇಹವನ್ನ ಬೆಳಗಾವಿಗೆ ತರಲಾಗಿದೆ. 4 ಪೈಕಿ 2 ಮೃತದೇಹ ಬೆಳಗಾವಿಗೆ ತರಲಾಗಿದೆ. ಸದ್ಯ ಪ್ರಯಾಗರಾಜ್ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ ಮೃತಪಟ್ಟಂತಹ 4 ರಾಜ್ಯದ ಮೃತದೇಹವನ್ನ ಈಗ 2 ಮೃತದೇಹಗಳನ್ನ ರಾಜ್ಯಕ್ಕೆ ತರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಈಗ ಮರಣೋತ್ತರ ಪರೀಕ್ಷೆ ನಂತರ ಎಷ್ಟೊತ್ತಿಗೆ ಫ್ಯಾಮಿಲಿಗೆ ಇದನ್ನ ರವಾನಿಸ್ತಾರೆ? ಇನ್ನೂ 2 ಮೃತದೇಹವನ್ನ ಯಾವಾಗ ತರ್ತಾರೆ? ಅರ್ಪಿತಾ, ಈಗ ಬೆಳಗಾವಿ ವಿಮಾನದಲ್ಲಿ 2 ಮೃತದೇಹಗಳನ್ನು ಕೂಡ ತರಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಲ್ಲ ರಾಜಕೀಯ ಮುಖಂಡರು ಒಂದು ಪಾರ್ಥಿವ ಶರೀರ ಹೊರಗಡೆ ತಂದು ಒಂದಿಷ್ಟು ಸಾರ್ವಜನಿಕ ದರ್ಶನ ಇಟ್ಟ ಮೇಲೆ ಇಲ್ಲಿಂದ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ತಗೊಂಡೋಗಿ ಒಂದು ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಬೆಳಗಾವಿಯ APMC ಪೊಲೀಸರು ರಿಕ್ವಿಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಮರಣೋತ್ತರ ಪರೀಕ್ಷೆ ಮಾಡಬೇಕು ಹಾಗೆ ಅಂತ. ಹೀಗಾಗಿ ಇನ್ನೂ 1 ಗಂಟೆ ಕೂಡ ಆಗ್ಬೋದು. ಇಲ್ಲಿಂದ ಈ 2 ಏನು ಶವಗಳು ಹೊರಗಡೆ ಹೋದ್ಮೇಲೆ ಮರಣೋತ್ತರ ಪರೀಕ್ಷೆ ಆರಂಭವಾಗುತ್ತೆ. ಜೊತೆಗೆ ಇನ್ನೆಷ್ಟು ಏನು ಬರಬೇಕಾಗಿದೆ ಪಾರ್ಥಿವ ಶರೀರ ಅವರು 6:15 ಏನು ಫೈಗಾಗಿ ಅಲ್ಲಿ ಗೋವಾದ ದಾಬೋಲಿಂ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಬರೋಕ್ಕೆ ಸುಮಾರು ರಾತ್ರಿ 12 ಗಂಟೆ ಹೊತ್ತಿಗೆ ಬೆಳಗಾವಿಯ ನಗರಕ್ಕೆ ಬರ್ಬೋದು ಅಂತ ಮಾಹಿತಿ ಇರುವಂತದ್ದು ಅರ್ಪಿತಾ.